ನಾರಾಯಣ ಗೋವಿಂದ್ ನಾಯ್ಕ್, ಅಂಕೋಲಾ ವರ್ಷದಿಂದ, ವಯಸ್ಸು 60. ಕ್ಯಾನ್ಸರ್ ಆಗಿದ್ದು ಗೊತ್ತಿದ್ದು ಈಗ ಒಂದು ವಾರದಿಂದ. ಅದಕ್ಕಿಂತ ಮೊದಲೇ ಒಂದು ಗಡ್ಡೆ ಇದ್ದಿದ್ದು ಒಂದು 2 ವರ್ಷದಿಂದ. 4 ತಿಂಗಳವರೆಗೂ ಏನು ಸಮಸ್ಯೆ ಇಲ್ಲ. 3-4 ತಿಂಗಳ ನಂತರ ಈಗ ಅದು ಸ್ವಲ್ಪ ಬೆಳಿಲಿಕ್ಕೆ ಶುರು ಆಯ್ತು. ಅದು ಬೆಳಿಲಿಕ್ಕೆ ಶುರು ಆದ ಕೂಡಲೇ ಹೆಂಗೆ ಸ್ವಲ್ಪ ದೊಡ್ಡ ಕಾಣಿಸ್ತಿತ್ತು ಅದು. ಇದು ಮತ್ತೆ ಏನಾದ್ರು ಹಿಂಗೆ ಮಳೆಗಾಲ ಸ್ವಲ್ಪ ಕೆಲಸ ಕಡಿಮೆ ಅಲ್ಲ, ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ ಬರುವ ಹೇಳ್ಕೊಂಡು ತೋರ್ಸ್ಲಿಕ್ಕೆ ಹೇಳ್ಕೊಂಡು ಮಂಗಳೂರಿಗೆ ಹೋದೆ. ಅಲ್ಲಿ ಅವ್ರು ಸೂಜಿ ಚಿಕಿತ್ಸೆ ಮಾಡಿದ್ರು. ಮತ್ತೆ ಅದು ರಿಪೋರ್ಟ್ ಬರ್ತದೆ ಅಂತ ಹೇಳಿದ್ರು. ಒಂದು ರಿಪೋರ್ಟ್ ಬರೀ ಕಡಿಯೋದು ಮಾಡಿದ ಕೂಡಲೇ ಇದು ಆಪರೇಷನ್ ಮಾಡಬೇಕಾಗ್ತದೆ. ಆಪರೇಷನ್ದಲ್ಲಿ ಮತ್ತೆ ಹಿಂಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆಪರೇಷನ್ ಮಾಡೋದಲ್ಲ ಮತ್ತೆ ನಿಮ್ಗೆ ಸ್ವಲ್ಪ ತ್ರಾಸಾಗೋದು ಅಂತ ಹೇಳಿದ್ರೆ 5 ತಾಸಿಂದ ಆಪರೇಷನ್ ಮಾಡೋದಾಗುದು. ಅದು ಸೀದಾ ಇಲ್ಲಿ ಹಾರ್ಟಿಗೆ ಇನ್ನೂ ತನಕ ಟಚ್ ಆಗ್ಲಿಲ್ಲ. ಹಾರ್ಟಿಗಿಂತ ಮೇಲ್ಗಡೆ ತನಕ ಇದೆ. ಮತ್ತೆ ಅಷ್ಟು ಅದು ಆಪರೇಷನ್ ಮಾಡ್ಬೇಕಾಗುದು. ನಿಮ್ಗೊಂದು 2-3 ತಿಂಗಳಾದ್ರೂ ಬೆಡ್ ರೆಸ್ಟ್ ಬೇಕಾಗುದು. ಅದಕ್ಕೆಲ್ಲ ನೀವು ರೆಡಿ ಇದ್ರೆ ಬೇಕಾದ್ರೆ ಮನೆಗೆ ಹೋಗಿ ಕೇಳ್ಕೊಂಡ್ ಮಾಡ್ಕೊಂಡ್ ಬರ್ಬೋದು. ನೋಡ್ರಿ ಎಂದು ತಂಗಿ ಹುಡುಗಿ ಜಾಬ್ ಮಾಡ್ತಾ ಇದ್ದಾಳೆ, ನರ್ಸ್. ಅವಳೆಲ್ಲಾ ವಿಷಯನೂ ಅಲ್ಲಿ ಹಿಂಗೆಲ್ಲ ಕೇಳ್ಕೊಂಡೆ ಅವಳಿಗೆ ಸ್ವಲ್ಪ ಬೇಜಾರಾಯ್ತದ. ಬಿಟ್ಟು ಬಂದೆ. ಈ ಮಕ್ಕಳೇ ಎಲ್ಲ ಸರ್ಚ್, ಅವರಿಗೂ ಗೊತ್ತಿಲ್ಲ, ಎಲ್ಲ ಸರ್ಚ್ ಮಾಡಿ ಎಲ್ಲ ಹೊಡೆದ್ ನೋಡಿದ್ರು. ಎಲ್ಲೆಲ್ಲ ಆಯುರ್ವೇದಿಕದಲ್ಲಿ ಏನೇನು ಆಗ್ತದೆ ನೋಡುವ ಹೇಳಿ ಕಡೆಗೆ ಪುನರ್ಜನ್ಯ ಹೇಳುದು ಇಲ್ಲೇ ಇದೆ. ಅವು ಇಲ್ಲಿ ನಮ್ ಜೊತೆಲಿ ಬಂದಿರೋ ಹುಡುಗರ ತಂದೆ ಇಲ್ಲಿ ಇರ್ತಾರೆ. ಅವ್ರ ತಂದೆ ಹತ್ರ ನಮ್ಮ ಅಲ್ಲಿ ಕೆಲಸ ಮಾಡೋವಾಗಿದೆ ಅಂಕೋಲದೆ. ಅವ್ರು ಇಲ್ಲಿ ಇರ್ತಾರೆ. ಅವ್ರು ಇಲ್ಲಿ ಬಂದವಾಗ ಅವರು ಆಯ್ತು ತಾಲೂಕಲ್ಲಿ ಹೇಳ್ತೇವೆ ಅವ್ರು ಮೊನ್ನೆ ಬಂದು ಕೇಳ್ಕೊಂಡು ಮಾಡ್ಕೊಂಡು ಹೋಗಿದ್ರಂತೆ. ಗಟ್ಟಿ ಇದ್ದವಾಗ ಔಷಧ ಹಾಕೊಂಡು ನೋಡುವ. 1-2 ತಿಂಗಳ ಮಾಡಿದ್ರೆ ನನಗೆ ಗೊತ್ತಾಗ್ತಾರೆ ಅದು ಏನೋ ಒಂಚೂರು ಕಡಿಮೆ ಆಗದೆಯೋ ಏನೋ ಹೇಳಿ. ಈಗ ಸದ್ಯ ತ್ರಾಸ ಅಂತ ನುಂಗ್ಲಿಕ್ಕೆ ಈಗ ನಾ ಎಂದ್ಲ ನುಂಗ್ತೇಗದು ಅದು ಫಾಸ್ಟ್ ಆಗಿ ಹೋಗುದಿಲ್ಲ. ಈಗ ಊಟ ಮಾಡ್ತಾ ಇರ್ಬೇಕಾದ್ರೆ ಹೋಗ್ತಾ ಇರ್ತದೆ. ಇನ್ನು ಸ್ವಲ್ಪ ಇದಾದಂಗಾದ್ರೆ ಮೊದಲಿನಷ್ಟು ಫಾಸ್ಟ್ ಹೋಗುದು, ಸ್ವಲ್ಪ ಕಡಿಮೆ ಹೋಗ್ತದೆ. ಬಟ್ ಒಂಚೂರು ನೀರು ಕುಡಿದು ಹೋಗ್ತದೆ. ಆದ್ರೆ ವಾಪಸ್ ಅದು ಹೊಟ್ಟೆ ತುಂಬಿದ್ಕೊಂಡು ಅದು ಗ್ಯಾಸ್ ಬರ್ತದಲ್ರಿ, ಅದು ಬರ್ಬೇಕಾದ್ರೆ ಬರುದಿಲ್ಲ. ಬಾಳ್ ಲೇಟ್ ಆಗ್ತದೆ. ಅಂದ್ರೆ ಇಲ್ಲಿ ಅಡಿತದೆ ಅದು. ಬೇರೆ ಹಿಂಗೆ ಅಂತದ್ದು ಇಲ್ಲ. ಹಿಂಗೆಲ್ಲ ಮಲಗಿದ್ರೆ ಇಲ್ಲೆಲ್ಲ ನೋವು ಬರ್ತದೆ. ಹಿಂಗೆ ಅದು ಬಿಟ್ರಿ ಅದು ಹಿಂಗೆ ಸ್ವಲ್ಪ ಎದ್ಕೊಂಡು ಕೂತ್ಕೊಂಡು ಕೂಡಲೇ ಸ್ವಲ್ಪ ಓಡಾಡಿದ್ಕೊಳ್ಳೆ ಹೋಗ್ಬಿಡ್ತದೆ. ಒಂದ್ ಸೈಡ್ ಮಲಗಲಿ ಕೊಡುದಿಲ್ಲ. ಹಿಂಗೆ ಎಲ್ಲೋ ಈ ಸೈಡ್ ಆಗಲಿ ಮಲಗಿದ ಕೂಡಲೇ ಈ ಕೈ ಮೇಲೆ ನೋವು ಬಿದ್ದು ಕೂಡಲೇ ಅಲ್ಲಿ ನೋವು ಚಲೋ ಬಿಡ್ತದೆ. ಹಿಂಗೆ ನೋವು ಆಗುದಿಲ್ಲ. ಅದು ಜ್ವರ ಬಂದಂಗಾಗಿ ಥಂಡಿ ಬಿಂಡಿ ಸಿಕ್ಕಿದ್ರೆ ಚಳಿ ಹೆಚ್ಚಾಗಿ ನಾನು ತಗೊಂಡೆ ಅವಾಗ ದಪ್ಪ ಬಿಡ್ತದೆ. ಈಗ ತ್ರಾಸು ನನ್ಗೆ ಹೇಳೋದಿರೋದು ಈಗ ನುಂಗ್ಲಿದ್ದು ಒಂದೇ. ನುಂಗುವಾಗ ಅದು ಹಿಡ್ಕೊಂಡಂಗ ಆಗ್ತದೆ. ಅದು ನನ್ಗೆ ಹೆದರಿಕೆ ಏನಾಗ್ತದೆ, ಉಸಿರಾಡ್ಲಿಕ್ಕೂ ಕಡಿಮೆ. ಮೊದಲಿನಷ್ಟು ಉಸಿರು ಮಾಡ್ಲಿಕ್ಕೆ ಹೋಗುದು. ಉಸಿರಾಡಿದ್ರೆ ನಮ್ ಸರಿ ಕೂತ್ಕೊಂಡೆ ಉಸಿರಾಡ್ಬೇಕು. ಎಲ್ಲ ಬಕ್ಕೊಂಡು ಹಿಂಗೆ ತಗೊಳ್ದು ಉಸಿರು ತಗೊಳ್ಳಿಕ್ ಆಗುದಿಲ್ಲ, ಇಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಪ್ರೆಷರ್ ಹಿಂಗೆ ಕೊಟ್ಕೊಂಡ್ರೆ ಹಿಂಗೆಲ್ಲ ಸ್ಮೋಕು ಇಲ್ಲ, ಡ್ರಿಂಕ್ಸು ಇಲ್ಲ. ಗುಟ್ಕಾ ತಿಕ್ಕೊಂಡು ಹಾಕ್ತಿದ್ರಲ್ರಿ, ಅದಿತ್ತು. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಭ್ಯಾಸ ಆಗ್ಬಿಡ್ತಾರ್ರಿ ಅದು. ಅವಾಗ ಅದು ಬಿಡ್ಲಿಕ್ಕೂ ಆಗ್ಲಿಲ್ಲ. ಸರಾಯಿ ಬಿರಾಯಿ ಇಲ್ಲ ಮತ್ತೆ ಬೀಡಿ ಸೇದುದು ಅದೆಲ್ಲ ಇಲ್ಲ. ಗುಟ್ಕಾ ಅಭ್ಯಾಸ ಇತ್ತು. ಅವ್ರು ಔಷಧ ಮಾಡೋಕ್ಕಿಂತ ಹೆಚ್ಚು ನಾನಷ್ಟಕ್ಕೆ ನಾನೇ ಅದು ಊಟದ ಬಗ್ಗೆನೇ ನಾನು ಲಿಮಿಟ್ ನೋಡ್ಕೊಂಡು ಅಂತದೆಲ್ಲ ಮಾಡೋದೇ ಚಲೋದು. ಅದರಿಂದ ನೀನ್ ಕಡಿಮೆ ಆಗ್ತಾ ಹೊರತು ಔಷಧ ಮೇಲೆ ಡಿಪೆಂಡ್ ಆಗಿರ್ಬೇಡ. ವೆಜ್ಜೆ ಮಾಡಬೇಕು. ಮತ್ತೆ ಹುಳಿ ಖಾರ ತಿನ್ಬಾರ್ದು. ಮೊಸರು ಅಂತೂ ತಿನ್ಲೇಬಾರ್ದು. ಸಕ್ಕರೆ ಬೆಲ್ಲ ಇಂಥದ್ದೇನು ತಿನ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಹಿಂಗೆ ಮತ್ತೆ ಕೋಲ್ಡ್ ಏನು ಕುಡಿಯುದಿಲ್ಲ ನಾ ಯಾವಾಗ್ಲೂ. ನಿನ್ನೆಗೆಂದು ಆಗುದಿಲ್ಲ. ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನಾಳೆ ತಿನ್ನೋದು ಅದು ನನ್ಗೆ ಆಗುದಿಲ್ಲ. ಅಂದ್ರೆ ಒಂದ್ಸಲ ತಿಂದ್ರೆ ಒಂಥರ ಸುಟ್ಟಂಗ ಆಗ್ತದೆ ನನಗೆ.